ಇನ್ನು 6 ವರ್ಷದ ಮಗು ವೆನಿಲಾ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕಾಡುಗೋಡಿ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಮುಖಾಮುಖಿ ಕೂರಿಸಿ ಪ್ರಿಯಾಂಕಾ ಹಾಗೂ ಮೋಹನ್ ಅನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 6 ವರ್ಷದ ಮಗು ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ತನಿಖೆ ಶುರುವಾಗಿದೆ. ಕಾಡುಗೋಡಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಪ್ರಿಯಾಂಕಾ ಹಾಗೂ ಮೋಹನ್ ಇಬ್ಬರನ್ನೂ ಕೂಡ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಪ್ರಿಯಾಂಕಳನ್ನ ಸಕಲೇಶಪುರದಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ. ಮರ್ಡರ್ ಮಿಸ್ಟ್ರಿ ಕೆದಕುತ್ತಿರೋ ಕಾಡುಗೋಡಿ ಪೊಲೀಸರು. ಕೇಸ್ ಗಂಭೀರವಾಗ್ತಿದ್ದಂತೆ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ಲು. ನಿನ್ನೆ ಸಕಲೇಶಪುರದಲ್ಲಿ ವೆನಿಲಾ ತಾಯಿ ಪ್ರಿಯಾಂಕಾ ಪತ್ತೆಯಾಗಿದ್ದಾಳೆ. ಈಗ ತನಿಖೆ ಶುರುವಾಗಿದೆ. ಯಾವ ರೀತಿ ಆಯಿತು, ಅವತ್ತು ಇಂದಿರಾನಗರದಲ್ಲಿ ನಡೆದಂಥದ್ದು ಘಟನೆ ಯಾವ ರೀತಿ ಇತ್ತು, ಐಸ್ ಕ್ರೀಮು, ಬಿರಿಯಾನಿ ಎಲ್ಲ ಕತೆಗಳನ್ನು ಹೇಳ್ತಾ ಇದ್ಲು ಅವಳು. ಬಟ್ ನಿಜವಾದ ಕತೆ ಏನು ಅನ್ನೋದನ್ನ ಈಗ ತನಿಖೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಕಾಡುಗೋಡಿಯಲ್ಲಿ ಬೆಚ್ಚಿ ಬೀಳಿಸಿದ್ದ 6 ವರ್ಷದ ವೆನಿಲಾ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿರತಕ್ಕಂಥ ಪೊಲೀಸರು ಇದೀಗ ಪ್ರಮುಖ ಆರೋಪಿಗಳಾದ ತಾಯಿ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಮೋಹನ್ ಇಬ್ಬರನ್ನ ಕೂಡ ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕರಣದಲ್ಲಿ ತನ್ನ ಹೆಸರು ಬಲವಾಗಿ ಕೇಳಿ ಬರೋದಕ್ಕೆ ಆರಂಭ ಆಗ್ತಿದ್ದಂತೆ ಪ್ರಿಯಾಂಕಾ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದ್ಲು ಅನ್ನುವಂತಹ ಒಂದು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಬ್ಯಾಂಕ್ ಖಾತೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇದ್ರೂ ಕೂಡ 1 ರೂಪಾಯಿಯನ್ನು ಕೂಡ ಡ್ರಾ ಮಾಡದೆ ತನ್ನ ಬಳಿ ಇದ್ದ ನಗದು ಹಣವನ್ನೇ ಬಳಸ್ಕೊಂಡು ಓಡಾಡ್ತಿದ್ಲು ಅಂತ ಹೇಳಲಾಗ್ತಿದೆ. ಹಣದ ವ್ಯವಹಾರಗಳ ಮೂಲಕ ಪೊಲೀಸರು ತನ್ನ ಸುಳಿವು ಪತ್ತೆ ಹಚ್ಚಬಹುದು ಅನ್ನುವಂತಹ ಒಂದು ಕಾರಣಕ್ಕೆ ಈ ತಂತ್ರ ಅನುಸರಿಸಿದ್ಲು ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಪ್ರತಿನಿಧಿ ಹನುಮಂತರಾಜು ಅವರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ವೆನಿಲಾ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರನ್ನು ಕೂಡ ಕರ್ಕೊಂಬಂದಿದ್ದಾರೆ, ಕೂರಿಸ್ಕೊಂಡಿದ್ದಾರೆ, ವಿಚಾರಣೆ ನಡೀತಾ ಇದೆ. ಯಾವ್ಯಾವ ಪ್ರಶ್ನೆಗಳು ಬರ್ಬೋದು, ಇಲ್ಲಿ ಮುಂದಕ್ಕೆ ಏನಾಗಬಹುದು ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ಪ್ರಮೋದ್, ಏನು ವೆನಿಲಾ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆ ತಾಯಿಯನ್ನ ಪ್ರಿಯಾಂಕಾರನ್ನ ನಿನ್ನೆ ಅಷ್ಟೇ ಏನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿ ಆದಂತ ಮೋಹನ್ ಮತ್ತು ಪ್ರಿಯಾಂಕಳನ್ನ ಇಬ್ಬರನ್ನ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿದ್ದಾರೆ ಈಗ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪ್ರಿಯಾಂಕಾ ತಮ್ಮ ಇದನ್ನ ವ್ಯಕ್ತಪಡಿಸಿತ್ತು. ಏನ್ ಪ್ರಿಯಾಂಕಾ ಅಕೌಂಟ್ ನಲ್ಲಿ ಸುಮಾರು 10 ಲಕ್ಷ ಹಣ ಇತ್ತು. ಆದ್ರೆ ಅಕೌಂಟ್ ನಲ್ಲಿ ನಾನು ಏನಾದ್ರೂನು ಡ್ರಾ ಮಾಡಿದ್ರೆ ನನ್ನ ಪೊಲೀಸವರು ಕಂಡುಹಿಡಿತಾರೆ ಅಂತ ಹೇಳಿ ಏನ್ ಆಕೆಯಲ್ಲಿದ್ದ 5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಎತ್ಕೊಂಡು ಈಕೆ ಸಕಲೇಶಪುರಕ್ಕೆ ತೆರಳ್ತಾಳೆ. ಅಲ್ಲಿಂದ ಏನ್ ತನ್ನ ಸ್ನೇಹಿತರ ಮನೆಯಲ್ಲಿ ಉಳ್ಕೋತಾರೆ. ಅಲ್ಲಿ ಏನ್ ಮಾಧ್ಯಮಗಳೆಲ್ಲ ಸುದ್ದಿ ಪ್ರಸಾರ ಆದ ನಂತರದಲ್ಲಿ ಅವ್ರಿಗೆ ಅನುಮಾನ ಬರುತ್ತೆ ಅಂತ ಹೇಳಿ ಖಾಸಗಿ ಹೋಟ್ಲಿಗೆ ಮತ್ತೆ ಆಕೆ ಶಿಫ್ಟ್ ಆಗ್ತಾಳೆ. ಅಲ್ಲಿಂದ ಅಲ್ಲಿ ಬಹುತೇಕವಾಗಿ ಏನ್ ಮಾಧ್ಯಮದಲ್ಲಿ ಸುದ್ದಿ ಪ್ರಚಾರ ಆದಂತ ನಂತರ ನಾನು ಎಲ್ಲಿ ಸಿಕ್ಕಾಕೊಳ್ತೀನಿ ಅಂತ ಹೇಳಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ಸ್ನೇಹಿತಳ ಮನೆಗೆ ಹೋಗ್ತಾಳೆ. ಅಲ್ಲಿಂದ ಅಲ್ಲಿ ಹೇಳ್ಕೊಳ್ತಾಳೆ, ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ನನ್ನನ್ನ ಈ ತರ ಸಿಲುಕು ಹಾಕಿಸುವಂತ ಪ್ರಕರಣಕ್ಕೆ ಇದಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಬೇಲ್ಗೂ ಸಹ ಅಪ್ಲೈ ಮಾಡಿದ್ದೀನಿ. ಇದಾದ ನಂತರದಲ್ಲಿ ಬೇಲ್ ಸಿಕ್ಕ ನಂತರ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಹೇಳಿ ಸ್ನೇಹಿತರಿಗೆ ಕೇಳ್ಕೊಳ್ತಾರೆ. ಆದ್ರೆ ಅವಳನ್ನ ಟ್ರೇಸ್ ಮಾಡಿದಂತ ಪೊಲೀಸರು ನಿನ್ನೆ ಅಷ್ಟೇ ಸಕಲೇಶಪುರ ಸ್ನೇಹಿತರ ನಿವಾಸದಲ್ಲಿ ಆಕೆಯನ್ನ ಬಂಧನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಂಧನಕ್ಕೆ ಹೋದಂತ ವೇಳೆಯಲ್ಲಿ ಪ್ರಿಯಾಂಕಾ ಸಾಕಷ್ಟು ಹೈಡ್ರಾಮಾ ಮಾಡಿದ್ದಾಳೆ. ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಇದಿಲ್ಲ, ನನ್ನ ಸುಮ್ನೆ ಈ ಪ್ರಕರಣದಲ್ಲಿ ಸಿಲುಕಿಸುವಂತ ಕಾರ್ಯಕ್ಕೆ ಮೋಹನ್ ಮುಂದಾಗಿದ್ದಾನೆ ಅಂತ ಹೇಳಿ ಸಾಕಷ್ಟು ಹೈಡ್ರಾಮಾವನ್ನ ಮಾಡಿದ್ದಾಳೆ. ಇದಾದ ನಂತರದಲ್ಲಿ ಅಷ್ಟೇ ಏನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ಈಗ ಹೆಚ್ಚಿನ ವಿಚಾರಣೆಗಾಗಿ ಪ್ರಿಯಾಂಕಾಳನ್ನ ಪಡೆದಿದ್ದಾರೆ. ಥ್ಯಾಂಕ್ ಯು ಮಾಹಿತಿಗಾಗಿ ಹನುಮಂತರಾಜು.